ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನಾಂಕ 24 ಸೆಪ್ಟೆಂಬರ್ 2024. ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತಿನ ಬೆಂಗಳೂರು APMC ರೇಟ್ ಏನಿದೆ ಮತ್ತು ಏನು ಅಪ್ಡೇಟ್ ಇದೆ, ಈರುಳ್ಳಿ ರೇಟ್ ಹೆಚ್ಚಾಗ್ಬೋದಾ ಕಡಿಮೆ ಆಗೋದಾ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ತಿಳಿಸ್ಕೊಡ್ತೀನಿ. ವಿಡಿಯೋಗೆ ಹೋಗೋಕ್ಕೆ ಮುಂಚೆ ಈ ಚಾನಲ್ನ ನೋಡ್ತಿರೋರು ಮತ್ತು ಈ ರಿಪೋರ್ಟ್ಗೋಸ್ಕರ ಕಾಯ್ತಿರೋರು ಯಾರಿದ್ರು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಲೋಕಲ್ ಮಾಲ್ ಅರೈವಲ್ಸ್ ನೋಡೋದಾದರೆ ಕರ್ನಾಟಕದಿಂದ 400 ಲಾರಿ ಬಂದಿದೆ. ಅಂದರೆ 400 ಟ್ರಕ್ಸು ಬೆಂಗಳೂರಿಗೆ ರಿಸೀವ್ ಆಗಿದೆ. ಈ 400 ಟ್ರಕ್ಸು ನೆನ್ನೆಗಿನ ತುಂಬ ಹೆಚ್ಚಾಗಿದೆ. ಇದ್ರ ಪರಿಣಾಮ ಹೆಂಗೆ ಬೀರಿದೆ, ಇದರಿಂದ ರೇಟ್ ಹೆಂಗೆ ಫ್ಲಕ್ಚುಯೇಟ್ ಆಗಿದೆ ಇವತ್ತಿನ ಮಾರ್ಕೆಟ್ ರೇಟು ಅನ್ನೋ ಪೂರ್ತಿ ವಿಡಿಯೋ ನೋಡೋಣ ಬನ್ನಿ. ವಿಡಿಯೋ ನೋಡೋಕ್ಕೆ ಮುಂಚೆ ನೆನ್ನೆ ಸರ್ಕಾರದಿಂದ ಒಂದು ಆದೇಶ ಬಂದಿದೆ. ಏನಂದರೆ 35 ರೂಪಾಯಿಗೆ ಸರ್ಕಾರವೇ ಆನಿಯನ್ನ ಸಪ್ಲೈ ಮಾಡ್ತಿದೆ, ಅಂದರೆ ಪಬ್ಲಿಕ್ಗೆ ಸಪ್ಲೈ ಮಾಡ್ತಿದೆ. ಅದರ ಹತ್ರ 4.7 ಲ್ಯಾಕ್ಸ್ ಟನ್ಸು ಏನಿದೆ ಆನಿಯನ್ ಬಫರ್ ಸ್ಟಾಕ್ಸ್ ಇದೆ. ಇದ್ರ ಬಗ್ಗೆ ನಾವು ವಿಡಿಯೋ ಎಂಡಲ್ಲಿ ನೋಡೋಣ, ಅಲ್ಲಿವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿ. ಇದು ಇವತ್ತಿಂದು ಅರೈವಲ್ಸ್ ರಿಪೋರ್ಟು. ಬೆಂಗಳೂರಿಗೆ 86,746 ಬ್ಯಾಗು, 410 ಗಾಡಿ ಬಂದಿದೆ. ಇನ್ನು ನಮ್ಮ ಕರ್ನಾಟಕದ ಲೋಕಲ್ ಆನಿಯನ್ 1/1 ರೇಟ್ ನೋಡೋದಾದರೆ 1000ದಿಂದ 4500ವರೆಗೂ ಹೋಗಿದೆ. ಅಂದರೆ ಮೆನ್ಷನ್ ಮಾಡಿದ್ದೀನಿ, ಪಿಕ್ಕಲ್ಲು, ಗುಲ್ಟಾ, ಮೀಡಿಯಮ್ಮು, ಮುಕ್ಕಾಲು ಎಲ್ಲರ ತಕ್ಕನಾಗೆ ರೇಟು ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಮಹಾರಾಷ್ಟ್ರ ಆನಿಯನ್ನು ಗುಲ್ಟಿ ಬಂದ್ಬಿಟ್ಟು ಇವತ್ತು 2500ರಿಂದ 3000 ಹೋಗಿದೆ. 2500ರಿಂದ 3000ವರೆಗೂ ಹೋಗಿದೆ. ನೆಕ್ಸ್ಟು ಗುಲ್ಟಾ ಬಂದ್ಬಿಟ್ಟು 3000ದಿಂದ 3500 ರೇಂಜ್ಗೆ ಇವತ್ತು ಆಕ್ಷನ್ ಪ್ರೈಸ್ ಆಗಿದೆ. ಸೈಜ್ ಬಂದ್ಬಿಟ್ಟು 35ರಿಂದ 55 mm ಇರುತ್ತೆ. ಇದು ರೇಟ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ನೆಕ್ಸ್ಟು ಮೀಡಿಯಮ್ ಬಂದ್ಬಿಟ್ಟು ನಮಗೆ 3500ದಿಂದ 4500 ಕ್ವಿಂಟಲ್ಗೆ ಆಗಿದೆ. ಅಂದರೆ ಮೀಡಿಯಮ್ಮು ಸೈಜ್ ಆನಿಯನ್ ಬಂದ್ಬಿಟ್ಟು 3500ರಿಂದ 4200ವರೆಗೂ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಬರೋದು ನಮಗೆ ಮುಕ್ಕಾಲು ಸೈಜ್ ಆನಿಯನ್. ಮುಕ್ಕಾಲು ಅಂದರೆ 65 to 75 mm ಆನಿಯನ್ 4500ರಿಂದ 4700, ಅಂದರೆ 4500ದಿಂದ 4700 ಆಗಿದೆ. ನೆಕ್ಸ್ಟು ಬಿಗ್ ಸೈಜ್ ಆನಿಯನ್ ದೊಡ್ಡದು, ಇದು 4800ರಿಂದ 5000ಗೆ ಕ್ವಿಂಟಲ್ ಆಗಿದೆ. ಅಂದರೆ 4800ರಿಂದ 5000ವರೆಗೂ ಕ್ವಿಂಟಲ್ಗೆ ಹೋಗಿದೆ. ನೆಕ್ಸ್ಟು ಓವರ್ ಸೈಜ್ ಆನಿಯನ್ನು ದೊಡ್ಡದು, ಸೈಜಲ್ಲಿ ತುಂಬ ದೊಡ್ಡ ಆನಿಯನ್ನು 80+ ಆನಿಯನ್ ಬಂದ್ಬಿಟ್ಟು 5300ರಿಂದ 5500 ಹೋಗಿದೆ. ಸೊ ಇದು ಇವತ್ತಿನ ಬೆಂಗಳೂರು ರಿಪೋರ್ಟು. ಈ ರೀತಿಯಲ್ಲಿ ವ್ಯಾಪಾರ ಆಗಿದೆ. ಇದೇ ರೀತಿ ಡೈಲಿ ರಿಪೋರ್ಟ್ಸ್ ಬರ್ತಾ ಇರುತ್ತೆ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಡೈಲಿ ರಿಪೋರ್ಟ್ ನೋಡಿ. ಇನ್ನೇನ ಸರ್ಕಾರದಿಂದ ಆದೇಶ ಬಂದರೆ ಅಪ್ಡೇಟು ಸಿಗುತ್ತೆ. ಥ್ಯಾಂಕ್ ಯು ಆಲ್.